ತಮ್ಮ ಹೇಳೋಣ. ಹೊಲದಲ್ಲಿ ಬೆಳೆ ಇಲ್ಲ ಏನಿಲ್ಲ, ದುಡ್ಡಿಂದು ಬಹಳ ಅವಸರ ಇದೆ, ಏನೇನಿದ್ರೆ ಕೊಡ್ತೀಯಾ? ಬಿಸ್ನೆಸ್ ನಡೀತಾ ಇಲ್ಲ ಇಲ್ಲಿ. ಮಂತ್ ಎಂಡ್ ಬಂತು, ಅಂಗಡಿ ರೆಂಟುನು ಕಟ್ಟಿಲ್ಲ, ತಗೊಂಡಿರೋ ಸಾಮಾನು ದುಡ್ಡುನು ಕೊಟ್ಟಿಲ್ಲ. ಈಗ ನನ್ಗೆ 1.5 ಲಕ್ಷ ಬೇಕು, ಯಾರಾದ್ರೂ ಕೊಡ್ತಾರಾ? ಸರಿ ತಮ್ಮ, ಆಯ್ತು. ಸರಿ ಆಯ್ತು. ಯಾಕಣ್ಣ ನಿಮ್ಮ ಅಣ್ಣನ ಹತ್ರ ಆ ತರ ಮಾತಾಡ್ತಿದ್ದೀರಾ? ನೀನೇನೋ ನನ್ಗೆ ಹೇಳ್ಕೊಡಕ್ ಬರ್ತಾ ಇದೀಯಾ? ಅಣ್ಣ, ಅವರು ನಿಮ್ಮ ಅಣ್ಣ ನಿಮ್ಮ ಹತ್ರ ದುಡ್ಡಿದೆ ಅಂತಾನೆ ನಿಮ್ಮನ್ನ ಅವ್ರು ಕೇಳ್ತಾ ಇರೋದು. ಅಂದ್ರೆ ನಾನು ದುಡ್ಡು ಇದ್ದೆಲ್ಲ ಕೊಟ್ಟು ಕುಂತ್ಕೊಳ್ಳ? ಅವೆಲ್ಲ ಬಿಟ್ಟು ನಾನು ಇಲ್ದಿರೋ ಟೈಮಲ್ಲಿ ನಮ್ಮ ಅಣ್ಣ ಏನಾದ್ರು ಬಂದ್ರೆ ನಾನು ಇಲ್ಲ ಅಂತ ಹೇಳ್ಬಿಡು. ಸರಿ ಅಣ್ಣ, ಆಯ್ತು. ಹೇ, ನಮ್ಮ ಅಣ್ಣ ಬಂದ, ನಾನು ಇಲ್ಲ ಅಂತ ಹೇಳ್ಬಿಡು. ನೀವೇನಣ್ಣ ಈ ಕಡೆ ಬಂದಿದ್ದೀರಾ? ನಮ್ ತಮ್ಮ ಇಲ್ಲಣ್ಣ. ಇಲ್ಲ ಅಣ್ಣ, ಹೊರಗಡೆ ಹೋಗಿದ್ದಾರೆ. ಅವನಿಗೆ ದುಡ್ಡಿಂದ ಅವಸರ ಇತ್ತು, ಅದಕ್ಕಂತಾನೆ ಇದನ್ನ ತಗೊಂಡ್ಬಂದಿದ್ದೀನಿ. ಇದನ್ನ ಮಾರಿದ್ರೆ 1 ಲಕ್ಷ 2 ಲಕ್ಷ ಆರಾಮಾಗಿ ಬರುತ್ತೆ. ಇದನ್ನ ಅವ್ನು ಬಂದ್ಮೇಲೆ ಕೊಟ್ಬಿಡಿ, ಸರಿನಾ? ಹಾಗೆ ಅವನಿಗೆ ಇನ್ನೊಂದು ಮಾತು ಹೇಳ್ಬಿಡಿ, ಅವ್ನಿಗೆ ಎಷ್ಟೇ ಕಷ್ಟ ಬಂದ್ರು ಅವನಿಗೆ ಅಣ್ಣ ಅಂತ ನಾನಿದ್ದೀನಿ. ಅವನಿಗೋಸ್ಕರ ನನ್ನನ್ನು ನಾನು ಮಾರ್ಕೊಂಡಾಗ್ಲಿ ಅವನ್ನ ಕಾಪಾಡ್ತೀನಿ. ಸರಿ.